ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಈ ಅಲ್ಫಾ ಚಾನಲಲ್ಲಿ ನಾನು ಪ್ರಯತ್ನ ಪಡ್ತೀನಪ್ಪ ಅಂದ್ರೆ ಪ್ರತಿ ವಾರ ನಾನು ಏನು ಟ್ರೇಡ್ ತೊಗೋತೀನಲ್ಲ ವೀಕೆಂಡಲ್ಲಿ ಒಂದು ಏನು ಮಾಡ್ತೇನೆ ಅಂದ್ರೆ ಏನು ಟ್ರೇಡ್ ತೊಗೊಂಡಿದ್ದೀನಿ, ಯಾಕೆ ತೊಗೊಂಡಿದ್ದೀನಿ, ಹೆಂಗೆ ತೊಗೊಂಡಿದ್ದೀನಿ, ಏನು ರಿಸ್ಕ್ ಇತ್ತು, ಏನು ರಿವಾರ್ಡ್ ಇತ್ತು, ಇನ್ಮೇಲೆ ಏನು ಪಿ ಎಂಡ್ ಎಲ್ ಆಗತ್ತೆ ಅನ್ನೋದನ್ನು ಕೂಡ ಹಾಕ್ತೀನಿ. ಓಕೆ, ಈಗ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡೋದು. ಎಸ್, ನಾನು ಈ ವಾರ ಏನೇನು ಟ್ರೇಡ್ ತೊಗೊಂಡೆ, ಯಾಕೆ ಗೋಲ್ಡ್ ಟ್ರೇಡಿಂಗಿಗೆ ಬಂದೆ, and L trade ಮಾಡ್ತಾ ಇದ್ದೀನಿ, and everything will be clearly explained here. So let me start explaining you all those things here clearly. Okay, ಫಸ್ಟ್ ಆಫ್ ಆಲ್ ನಾನು ಪ್ರಯತ್ನ ಪಡ್ತೀನಿ ಏನಪ್ಪ ಅಂದ್ರೆ ಹೌದು ನಾನು ಯಾವ ರೀತಿ ಟ್ರೇಡ್ ತಗೋತೀನಿ ಅಂತ ಹೇಳಿ. ನಂಬರ್ ಒನ್, ಲೆಟ್ಸ್ ಟೇಕ್ ಶೇರ್ ಸ್ಕ್ರೀನ್. ಒನ್ ಸೆಕೆಂಡ್, ಶೇರ್ ಸ್ಕ್ರೀನ್, ದಿಸ್ ಒನ್, ಸ್ಕ್ರೀನ್ ಟು, ಡನ್. ಓಕೆ, ಸೊ ವಾಚ್ ಔಟ್ ಹಿಯರ್. ನಾನು ಇವತ್ತು ಯಾವಾಗಿಂದ ಶುರು ಮಾಡಿದ ಟ್ರೇಡ್ ಇನ್ ಗೋಲ್ಡ್ ಹಿಯರ್. ಓಕೆ, ಎಸ್, ದಿಸ್ ಇಸ್ ಅ ಫಸ್ಟ್ ಟ್ರೇಡ್. ಓಕೆ, ಇಲ್ಲಿ ನಾನು ಫಸ್ಟ್ ಟ್ರೇಡ್ ತೊಗೊಂಡೆ. ಓಕೆ, ಈ ಕಡೆನೂ ನಾನು ಹಾದು ಮಲ್ಕೊಳ್ತಿರ್ಲಿಲ್ಲ ಗೋಲ್ಡಲ್ಲಿ. ಬಟ್ ಇನಿಷಿಯಲಿ ಐ ವಾಸ್ ನಾಟ್ ಓಕೆ ವಿತ್, ಬಿಕಾಸ್ ಫಾರೆಕ್ಸ್ ಟ್ರೇಡಿಂಗ್ ಆ್ಯಪ್ಸ್ಗಳ ಬಗ್ಗೆ ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಬಟ್ ನಾನು ಇಮಿಡಿಯೇಟ್ಲಿ ನೋಡಿದ್ದೇನಪ್ಪ ಅಂದ್ರೆ ನಾ ಡೆಲ್ಟಾ ಎಕ್ಸ್ಚೇಂಜಲ್ಲಿ ಪ್ಯಾಕ್ಸ್ ಜಿ ಯು ಎಸ್ ಟಿ ಅಂತಿದೆ. ಓಕೆ, ಇಫ್ ಐ ಕ್ಯಾನ್ ಶೋ ಯು ಈಸಿಲಿ ಹಿಯರ್ ಮಾರ್ಕೆಟ್ಸ್ ಅಂತ ಹೋದ್ರೆ, ಲುಕ್ ಆಟ್ ದಿಸ್ ಒನ್ ಹಿಯರ್. ಓಕೆ, ಮಾರ್ಕೆಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಲುಕ್ ಅಟ್ ಹಿಯರ್ ಎಕ್ಸ್ ಯು ಟಿ ಯು ಎಸ್ ಟಿ ಆ್ಯಂಡ್ ಪ್ಯಾಕ್ಸ್ ಜಿ ಯು ಎಸ್ ಟಿ ಅಂತಿದೆ. ಎಸ್, ದೀಸ್ ಆರ್ ಗೋಲ್ಡ್. ಏನು ನಮ್ಮ ಲೈಕ್ ಬೇರೆ ಬೇರೆ ಬ್ರೋಕರಲ್ಲಿ, ಫಾರೆಕ್ಸ್ ಬ್ರೋಕರಲ್ಲಿ ಟ್ರೇಡ್ ಆಗ್ತದೆ ಅದೇ ರೀತಿ ಸೇಮ್ ಲಿಕ್ವಿಡಿಟಿ ಇರುತ್ತೆ, ಅದೇ ರೀತಿ ಸೇಮ್ ಆಗಿ ಮೊಮೆಂಟ ಮಾಡ್ತಾ ಇರುತ್ತೆ. ಸೊ ನಾನು ಇದನ್ನು ಫೋಕಸ್ ಮಾಡಿದೆ ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್ ಒನ್ ಆ್ಯಂಡ್ ಇಟ್ಸ್ ರಿಯಲಿ ವರ್ಕ್ಸ್ ವೆಲ್ ಸರ್. ಇಂಡಿಯನ್ ಮಾರ್ಕೆಟ್ ಥರನೇ, ಸೊ ಗೋಲ್ಡ್ ಮಾರ್ಕೆಟ್ ಥರನೇ, ಫಾರೆಕ್ಸ್ ಮಾರ್ಕೆಟ್ ಥರನೇ. ಸೊ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ಕೊಳ್ತೀರಿ ಯಾಕೆ ಇಲ್ಲಿ ಟ್ರೇಡ್ ತೊಗೊಂಡೆ. ನಂಬರ್ ಒನ್ ಕ್ವೆಶನ್ ಮಾರ್ಕ್, ವೈ ಐ ಹ್ಯಾವ್ ಟೇಕನ್ ಅಪ್ ಟ್ರೇಡ್ ಹಿಯರ್. ಆ್ಯಂಡ್ ನಿಮಗೂ ಕೂಡ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ಇನ್ ಅ ಕ್ರಿಪ್ಟೋ ಗ್ರೂಪ್. ಓಕೆ, ಸೊ ಇಟ್ಸ್ ಆಸ್ ಅ ಟೋಕನ್ ಐಮ್ ವರ್ಕಿಂಗ್ ಇಸ್ ಸಿಂಪಲ್ ಆಗಿ ನೋಡ್ಕೊಳ್ತೀರಿ. ಮಾರ್ಕೆಟಲ್ಲಿ ರಿಜೆಕ್ಷನ್, ದ ರಿಜೆಕ್ಷನ್ ಸಡನ್ ಆಗಿ ನನ್ನ ತಲೆ ಒಳಗೆ ಫಸ್ಟ್ ಬಂದಿತ್ತು ಏನಂತ ತಿಳ್ಕೊಂಡ್ರೆ, ದಿಸ್ ಇಸ್ ಆಟ್ಸ್ ನಾನು ರಿಕಾರ್ಡ್ ಕೀಪಿಂಗ್ ಮೆಕ್ಯಾನಿಸಮ್ ಥರನೂ ಯೂಸ್ ಮಾಡ್ತೀನಿ ಇದನ್ನು. ಬಿಕಾಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಅ ಡೈರಿ, ನಾನು ಇದನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಲೈಕ್ ನಾನು ನಾಲೆಜ್ ಶೇರ್ ಮಾಡ್ದಂಗೆ ಆಗುತ್ತೆ, ನನ್ನನ್ನು ನಾನೇ ಡಿಫೈನ್ ಕೂಡ ಮಾಡ್ದಂಗೆ ಆಗುತ್ತೆ. ಸೊ ಸಡನ್ಲಿ ನನ್ನ ಮೈಂಡಲ್ಲಿ ಇದ್ದಿದ್ದು ಗೋ ಲಾಂಗ್ ಅಂತಲೇ ಇತ್ತು. ಬಟ್ ವೆನ್ ಮಾರ್ಕೆಟ್ ಓಕೆ ನಾಟ್ ಕ್ಲೋಸ್ ಅಬೋವ್ ದ ಲೆವೆಲ್, ಕ್ಲೋಸ್ ಆಗಲಿಲ್ಲ. ಆಮೇಲೆ ನೋಡ್ಕೊಳ್ತೀರಿ ಮಲ್ಟಿಪಲ್ ರಿಜೆಕ್ಷನ್ ಮೇಲೆ ಈ ರೀತಿ ಆದರೆ ಇದಕ್ಕೆ ನಾವು ಅಪ್ಥ್ರಸ್ಟ್ ಅಥವಾ ಟ್ರಾಪ್ ಅಂತೀವಿ. ಟ್ರಾಪ್. ಸೊ ಈ ಟ್ರಾಪ್ನ ಅಬ್ಸರ್ವೇಷನ್ ಮಾಡ್ದೆ. ಸೊ ಅಬ್ಸರ್ವೇಷನ್ ಮಾಡಿದ್ಮೇಲೆ ನನಗೆ ಕಂಡಿದ್ದೇನಪ್ಪ, ಲುಕ್ ಹ್ಯಾಟ್ ಹಿಯರ್, ಆಲ್ ಥಿಂಗ್ಸ್ ಹಿಯರ್, ಮಾರ್ಕೆಟ್ ಬ್ರೋಕ್ ಕೇಮ್ ಡೌನ್ ಸೈಡ್ ಹಿಯರ್. ನಾನು ಈ ಲೈಕ್ ರೆಡ್ ಕ್ಯಾಂಡಲ್ ಹತ್ರ ಎಂಟ್ರಿ ಮತ್ತು ಇಲ್ಲೊಂದಿಷ್ಟು ಎಂಟ್ರಿ ತೊಗೊಂಡೆ. ಎಸ್, obviously ಆಮೇಲೆ ಮಾರ್ಕೆಟ್ ಸ್ವಲ್ಪ ಬೌನ್ಸ್ ಮಾಡ್ದೆ ನೋಡ್ಕೋತೀರಿ. ಬಟ್ ಇಲ್ಲಿ ವಾಲ್ಯೂಮ್ ಡ್ರಾಪ್ ಆಗ್ತಾ ಇದೆ. ಸೊ ವಾಲ್ಯೂಮ್ ಡ್ರಾಪ್, ಸೊ ಇಟ್ಸ್ ಜಸ್ಟ್ ಟೆಲ್ಲಿಂಗ್ ಮೀ ದಿಸ್ ಇಸ್ ಅ ಸಿಂಪ್ಲಿ ವೀಕ್ ಪುಲ್ ಬಾಕ್ ಅಂತೇಳಿ. ಸೊ ಆಮೇಲೆ ಮತ್ತೊಂದಿಷ್ಟು ಪೊಸಿಷನ್ ಆ್ಯಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಈ ರೆಡ್ ಕ್ಯಾಂಡಲ್ ಒಳಗಡೆ ವಿತ್ ಮಚ್ ಸ್ಮಾಲ್ ಸ್ಟಾಪ್ ಲಾಸ್ ಹಿಯರ್. ಸೊ ಟಾರ್ಗೆಟ್ ಏನಾಗಿತ್ತಪ್ಪ ಅಂದರೆ ಈ ಸ್ವಿಂಗ್. ಓಕೆ, ಆಮೇಲೆ ಮಾರ್ಕೆಟ್ ಏನಾಯ್ತಪ್ಪ ಸಡನ್ ಆಗಿ ಇದನ್ನು ಕೂಡ ಬ್ರೇಕ್ ಮಾಡಿದೆ. ಐ ಥಿಂಕ್ ಐ ಹ್ಯಾವ್ ಬ್ರೇಕ್ ಲೈಕ್ ಬುಕ್ ಕೂಡ ಪ್ರಾಫಿಟ್ ಅರೌಂಡ್ ಹಿಯರ್. ಈಸಿ ಆಗಿತ್ತು. ಲುಕ್ ದ ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳಿ. ಇದಾದಮೇಲೆ ಬಾಯಿಂಗ್ ಶಕ್ತಿಗಳು ಯಾಕೋ ಕಡಿಮೆ ಆಗ್ತಾ ಇದೆ, ಬಟ್ ಸೆಲ್ಲಿಂಗ್ ವಾಸ್ ಲೈಕ್ ಕಂಟಿನ್ಯೂಸ್ಲಿ ಎಕ್ಸಲರೇಟಿಂಗ್ ಹಿಯರ್. ಟೈಮ್ ತೊಗೊಂಡಿದ್ದು ಎಷ್ಟು ನೋಡ್ಕೊಳ್ತೀರಿ. ಸ್ಟಾರ್ಟ್ ಆಫ್ ದ ಟ್ರೇಡ್ ಹಿಯರ್ ಅರೌಂಡ್ 13:35, ಒಂದೂವರೆ ಆಸ್ಪಾಸ್. ಬಟ್ ರಿಸಲ್ಟ್ ಕೊಟ್ಟಿದ್ದು ಅರೌಂಡ್ 1.5 ಗಂಟೆ ಆದಮೇಲೆ, 3 ಗಂಟೆ. ಸೊ ಪೇಷನ್ಸ್ ಜಾಸ್ತಿ ಬೇಕು ಅನ್ಕೋತೀನಿ. ಸೊ ದಿಸ್ ವಾಸ್ ಅ ಫಸ್ಟ್ ಟ್ರೇಡ್ ಆನ್ ದಿಸ್ ವೀಕ್ ಆ್ಯಂಡ್ ಆಫ್ಟರ್ ದ್ಯಾಟ್ ಒನ್ ಮೋರ್ ಟ್ರೇಡ್ ಹಿಯರ್. ಸೊ ನೋಡ್ಕೊಳ್ತೀರಿ ಈ ಬ್ರೇಕ್ ಡೌನ್ ಆಗಿರುವ ಜಾಗದಲ್ಲೇ, ಫಾರ್ ಎಕ್ಸಾಂಪಲ್ ಇಫ್ ಐ ಡ್ರಾಗ್ಡ್ ದಿಸ್ ಹಿಯರ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ಒಂದು ಸಪ್ಲೈ ಝೋನ್ ಇದೆ ಅಂತೇಳಿ. ಇಲ್ಲಿ ಟ್ರೇಡ್ ತೊಗೊಳಕ್ಕೆ ಕೂಡ ಈಸಿ ಕಾರಣ ಇತ್ತು ಆ್ಯಂಡ್ ಇದನ್ನು ನಾನು ಕಲಿಸ್ತಾ ಇರೋದು. ಲುಕ್ ಹಿಯರ್, ದ ಮೊಮೆಂಟಮ್ ಹಿಯರ್ ಆ್ಯಂಡ್ ಟು ದ ಮೊಮೆಂಟಮ್ ಹಿಯರ್, ಇಲ್ಲಿ ಎಮ್ ಪ್ಯಾಟರ್ನ್ ಆಗೋದು ಪಕ್ಕ ಅನಿಸ್ತಾ ಇದೆ. ಬಿಕಾಸ್ ವಾಲ್ಯೂಮ್ ಇಲ್ಲಿ ಮತ್ತೆ ಸೆಕೆಂಡ್ ಟೈಮ್ ಅಟೆಂಪ್ಟಲ್ಲಿ ಇರುವ ವಾಲ್ಯೂಮ್ ಭಾಳ ಕಡಿಮೆ ಆಯಿತು. ದಟ್ಸ್ ಒನ್ ಪಾಯಿಂಟ್ ಆಫ್ ಫ್ಯಾಕ್ಟರ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಓಕೆ, ಸೊ ಇದಾದ ಮೇಲೆ ಇದು ನೋಡ್ಕೊಳ್ತೀವಿ ಈ ವಾಲ್ಯೂಮ್ ಕೂಡ. ಬಿಕಾಸ್ ದಿಸ್ ವಾಲ್ಯೂಮ್, ಆಮೇಲೆ ಇನ್ನೂ ಕಡಿಮೆ ವಾಲ್ಯೂಮ್. ಬಟ್ ಕ್ಯಾಂಡಲ್ಗೆ ಪ್ರೈಸ್ ಮ್ಯಾಚ್ ಆಗ್ತಿಲ್ಲ, ಡಿಸಲ್ರೇಷನ್ ಕಾಣ್ತಾ ಇದೆ, ಎವ್ರಿಥಿಂಗ್ ಸೆಟ್ ಹಿಯರ್. ಒಂದು ವೇಟ್ ಮಾಡ್ತಾ ಇರೋದು ಕ್ಲಿಯರ್ ರೆಡ್ ಕ್ಯಾಂಡಲ್, ಅದು ಸಿಕ್ಕಿದೆ. ಸೊ ಟೇಕ್ ಎಂಟ್ರಿ. ಓಕೆ, ಎಸ್ ಎಲ್ ಇಲ್ಲಿ ಯಾಕೆ ಇಡ್ತೀರಪ್ಪ ಅಂದರೆ ಸೆಲ್ಲರ್ಸ್ ಇಲ್ಲಿಂದಾನೇ ಬಂದಿದ್ದಾರೆ. ಸೊ ಟಾರ್ಗೆಟಲ್ಲಿರುತ್ತೆ ಆಬ್ವಿಯಸ್ಲಿ, ಈ ಜಾಗ ನಮ್ಮ ಟಾರ್ಗೆಟ್ ಆಗಿರುತ್ತೆ, ಆಗಿದೆ ಕೂಡ.
ಎಕ್ಸಿಕ್ಯೂಟ್ ಕೂಡ ಆಗಿದೆ. ಅದಾದ್ಮೇಲೆ ಅಬ್ಸರ್ವೇಷನ್ ಮಾಡ್ತೀರೇನು, ಸೆಲ್ಲಿಂಗ್ ವಾಸ್ ವಾಲ್ಯೂಮ್ ರೈಸಿಂಗ್ ಹಿಯರ್, ಬಟ್ ಪ್ರತಿ ಸಲ ಬಾಯಿಂಗ್ನ ಮಾರ್ಕೆಟ್ ಏನು ಮಾಡ್ತಾ ಇದೆ, ದಿಸ್ ಇಸ್ ಡಿಸೆಲ್ರೇಟಿಂಗ್, ಅಥವಾ ಕ್ಯಾಂಡಲ್ಗೂ ವಾಲ್ಯೂಮ್ ಮ್ಯಾಚ್ ಕೂಡ ಆಗ್ತಾ ಇಲ್ಲ. ಸೊ ಇಟ್ ವಾಸ್ ಜಸ್ಟ್ ಕಂಟಿನ್ಯೂಡ್ ಹಿಯರ್. ಲುಕ್ ಹಿಯರ್, ಕ್ಯಾಂಡಲ್ ವಾಲ್ಯೂಮ್ ನಾಟ್ ಮ್ಯಾಚಿಂಗ್ ಹಿಯರ್, ಕಂಟಿನ್ಯೂಡ್ ಆಯಿತು 4022 ಬಂದ. ಇದು ಕೂಡ ಎಷ್ಟು ಟೈಮ್ ತೊಗೊಂಡ ನನಗೆ, ಫ್ರಮ್ ದ ಟೈಮ್ ಆಫ್ ಲೈಕ್ 22:15 ದಟ್ಸ್ ನೈಟ್, ಆಮೇಲೆ ಕ್ಲೋಸ್ ಆಗಿದ್ದು ಅರೌಂಡ್ 12:20 ಆಗಿದ್ದು ಆಗಿದೆ ಅನ್ಕೋತೀನಿ. ಎನಿವೆ ಥರ ಆಫ್ ದ್ಯಾಟ್, ಓಕೆ, ಮತ್ತೆ ಪೊಸಿಷನ್ಸ್ ಯಾವುದು ತೊಗೊಂಡಿರಲಿಲ್ಲ, ಜಸ್ಟ್ ಇನ್ನೊಂದು ಟ್ರೇಡ್ ಅಪ್ಡೇಟ್ ಮಾಡ್ತೀನಿ ಅರೌಂಡ್ ಹಿಯರ್. ಸೊ ಇಲ್ಲೂ ಕೂಡ ಸೇಮ್ ಸ್ಟೋರಿ, ಇಲ್ಲಿಂದ ರಿಜೆಕ್ಟ್ ಆಗಿದೆ ನನಗೆ ಕಾಣ್ತಾ ಇದೆ. ಮತ್ತೆ ಅದೇ ಜಾಗಕ್ಕೆ ಅಟೆಂಪ್ಟ್ ಯಾವ ರೀತಿ ಇದೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ನೋಡಿದ್ರೆ ಅಟ್ಲೀಸ್ಟ್ ಗೊತ್ತಾಗ್ತಿತ್ತು ಅನ್ಕೋತೀನಿ. ಸೊ ದ ನೆಕ್ಸ್ಟ್ ಅಟೆಂಪ್ಟ್ ಹಿಯರ್, ಇಲ್ಲಿ ಇಷ್ಟೊಂದು ಮೊಮೆಂಟಮ್ ಕ್ಯಾಂಡಲ್ ತಂದ್ಬಿಟ್ಟು ಇಷ್ಟು ವಾಲ್ಯೂಮ್ ತಂದ್ಬಿಟ್ಟು ಮಾರ್ಕೆಟ್ ಇದನ್ನ ಕಿತ್ಕೊಳ್ಳೋಕ್ಕಾಗಿಲ್ಲ. ಬಟ್ ಮಾರ್ಕೆಟ್ ಈಗ ಇಷ್ಟು ವಾಲ್ಯೂಮ್ ತಂದಿದ್ದಾನೆ ಕಂಪೇರ್ ಟು ದಿಸ್ ಒನ್, ಅರ್ಲಿಯರ್ ದಿಸ್ ಒನ್ ವಾಲ್ಯೂಮ್ ಕಂಪೇರ್ ಮಾಡ್ರಿ ಸರ್, ಏನಾಯಿತು, ಕಡಿಮೆ ಆಗಿದೆ, ರೈಟ್? ಇಸ್ ಇಟ್ ನಾಟ್? ಎಸ್, ದಟ್ಸ್ ಅ ಸಿಂಪಲ್ ಪಾಯಿಂಟ್ ಹಿಯರ್. ಸೊ ಅದಕ್ಕೆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ತಾ, ಅದರ್ವೈಸ್ ಇನ್ನೊಂದು ಕಥೆ ಏನಪ್ಪ ಅಂದರೆ, ಇಲ್ಲಿ ನನಗೆ ಕ್ಯಾಂಡಲ್ಗಳ ಡಿಸಲ್ಟ್ರೇಷನ್ ಮತ್ತು ವಾಲ್ಯೂಮ್ ಕೂಡ ಕಡಿಮೆ ಆಗೋದು ಕಾಣ್ತಾ ಇದೆ. ಲುಕ್ ಹಿಯರ್ ದ ವೀಕ್ನೆಸ್ ಆಫ್ ದ ಬಯಸ್. ಸೊ ಸಡನ್ಲಿ ರಿಯಲೈಸ್ ದ್ಯಾಟ್, ಸೊ ಕ್ಲಿಯರ್ ರೆಡ್ ಕ್ಯಾಂಡಲ್ ಹಿಯರ್. ಸೊ ಇದು ಮಿಸ್ ಆಗಿತ್ತು ಅನ್ಕೊಳ್ತಾ ಇದೆ. ಆವಾಗ ಈ ಗ್ರೀನ್ ಕ್ಯಾಂಡಲ್ ಬಂದಿತ್ತು, ಜಸ್ಟ್ ಎಂಟರ್ಡ್ ಆಟ್ ದಿಸ್ ಗ್ರೀನ್ ಕ್ಯಾಂಡಲ್. ನಾನು ಎಂಟ್ರಿ ಮಾಡಿದ್ದು ಈ ಗ್ರೀನ್ ಕ್ಯಾಂಡಲಲ್ಲಿ. ಓಕೆ, ರೆಡ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಎಂಟ್ರಿ ಆಗಬೇಕಾಗಿತ್ತು, ಬೇರೆ ಯಾವುದೋ ಪೊಸಿಷನ್ ನೋಡ್ತಾ ಕುತ್ಕೊಂಡಿದ್ದೆ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಎಂಟರ್ಡ್ ಇನ್ ದ ಗ್ರೀನ್ ಕ್ಯಾಂಡಲ್. ಹೆಸರು ಇಲ್ಲ ಆಗಿತ್ತು. ಓಕೆ, ಜಸ್ಟ್ ಆ್ಯಕ್ಚುಲಿ ಇಲ್ಲಿ ಇಡಬೇಕಾಗಿತ್ತು, ಇಲ್ಲಿ ಇಟ್ಕೊಂಡೆ, ಬಿಕಾಸ್ ದಿಸ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ವೆರಿ ಸೇಫ್ ಪಾಯಿಂಟ್ ಹಿಯರ್. ಟಾರ್ಗೆಟ್ ಇದು 4020 ಆಗಿತ್ತು. ಓಕೆ, ಆ್ಯಂಡ್ ಅದಕ್ಕಿಂತ ಕೆಳಗಡೆ ಕೂಡ ಬರುವ ಸಾಧ್ಯತೆ ಇತ್ತು, ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ. ಲುಕ್ ಆಟ್ ದ್ಯಾಟ್, ಮಾರ್ಕೆಟ್ ಹ್ಯಾಸ್ ಡನ್ ಆಲ್ ದೀಸ್ ಥಿಂಗ್ಸ್, ಮೇಲೆ ಕೆಳಗಡೆ ಮಾಡ್ಕೊತ ಬಂದ. ಬಟ್ ಕಾನ್ಸ್ಟೆಂಟ್ ಆಗಿ ಅಬ್ಸರ್ವೇಷನ್ ಮಾಡ್ತೀರೇನು, ವಾಲ್ಯೂಮ್ ಪರ್ಸ್ಪೆಕ್ಟಿವ್ ನಾನೇನು ನೋಡಿದೆ, ಪ್ರೈಸ್ ಆಕ್ಷನ್ ಪರ್ಸ್ಪೆಕ್ಟಿವ್ ನಾನು ನೋಡಿದೆ, ಯಾಕೆ ಇಲ್ಲಿವರೆಗೂ ಹೋಲ್ಡ್ ಮಾಡಿದೆ. ಓಕೆ, ರೆಡ್ ಕ್ಯಾಂಡಲ್ ಹಿಯರ್. ಸೊ ದಿಸ್ ಇಸ್ ಅ ಪುಲ್ ಬ್ಯಾಕ್ ವೆರ್ ಯು ಕ್ಯಾನ್ ಸಿ bias weakness, ಕಂಟಿನ್ಯೂ bias weakness. ಬಟ್ ಮಾರ್ಕೆಟ್ ಇಲ್ಲಿಗೆ ಬಂದಮೇಲೆ ಒಂದು ಸಡನ್ ಪುಲ್ ಬ್ಯಾಕ್ ಅಂತೂ ಕೊಟ್ಟ. ಓಕೆ, ಇಟ್ಸ್ ಗಿವನ್ ಅ ಸಡನ್ ಪುಲ್ ಬ್ಯಾಕ್ ಹಿಯರ್. ಆ್ಯಂಡ್ ದೇರ್ ಆಫ್ಟರ್ ದ್ಯಾಟ್ ಮಾರ್ಕೆಟ್, ಲೈಕ್ ವಿ ಹ್ಯಾಡ್ ಬುಕ್ ದ ಪ್ರಾಫಿಟ್, ಬಟ್ ನಮ್ಮ ಟಾರ್ಗೆಟ್ ಇದೇ ಆಗಿತ್ತು, ಬಟ್ ವಿ ಡಿಂಟ್ ಫಾಲೋ ದಿಸ್ ಒನ್. ಇಲ್ಲೇ ಜಸ್ಟ್ ನಾಮಕಾವಾಸ ತೋರಿಸ್ಲಿಕ್ಕತ್ತೀನಿ, ಬಟ್ ವಿ ಡಿಂಟ್ ಫಾಲೋ ಇಟ್. ಬಟ್ ಇಲ್ಲಿ ಮಾಡಬಹುದಿತ್ತು ಅನ್ನೋ ಸ್ಥಿತಿ ಹೇಳ್ಕೊಡ್ತೀನಿ ನಿಮಗೆ. ಎಸ್, ವೈ? ಲುಕ್ ಆಟ್ ಹಿಯರ್, ಮಾರ್ಕೆಟ್ ಒಂದು ಪೀಕ್ ಮಾಡಿಕೊಂಡು ರಿಜೆಕ್ಟ್ ಮಾಡ್ಕೊಂಡಿದ್ದಲ್ಲ ಅದೇ ಜಾಗ. ದಿಸ್ ವಾಸ್ ಈಸಿ ಟು ಗೋ ದ ವರ್ಕ್ ಹಿಯರ್. ಸೊ ನೋಡೋಣ, ಮಾರ್ಕೆಟ್ ಇಲ್ಲಿ ಹೆಲ್ಪ್ ಆಗಿತ್ವಾ? ಎಸ್ ಆಗಿತ್ತು, ರೆಡ್ ಕ್ಯಾಂಡಲ್ ಆಗಿತ್ತು, ಬಿದ್ದ. ಓಕೆ, ಇದಾದ್ಮೇಲೆ ಮಿಸ್ ಮಾಡಿದೆ ಪೊಸಿಷನ್ನ. ಸೊ ಅವಾಗ ವೇಟ್ ಮಾಡ್ತಾ ಇದ್ದಿದ್ದು ಈ ಲೆವೆಲ್ 4000 ounce ದ ಗೋಲ್ಡ್ ವಾಸ್ ಕಮಿಂಗ್ ಸರ್. ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಚೆಕ್ ದಿಸ್, ವೇರ್ ಮಾರ್ಕೆಟ್ ಹ್ಯಾಸ್ ರೈಸ್ ಅಪ್. ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗಿದೆ ಹೆವಿಲಿ ಹಿಸ್ಟಾರಿಕಲಿ ಈ ಜಾಗ. ಸೊ ಈಸಿ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡಿಕೊಂಡು ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಡ್ರಾ ಮಾಡೋದು ನನ್ನ ಮೊದಲನೇ ಕರ್ತವ್ಯ ಆಗಿರುತ್ತೆ, ಮಾಡ್ದೆ. ಆಮೇಲೆ ಇದನ್ನು ಲೈವ್ ಟ್ರೇಡ್ ಜೊತೆ ಅಥವಾ ಲೈವ್ ಕ್ಲಾಸಲ್ಲಿದ್ದೆ ವಿತ್ ಅವರ್ ಕ್ಲಾಸ್ ಮೆಂಬರ್ಸ್, ಆವಾಗ ಡಿಸ್ಕಷನ್ ಮಾಡ್ತಾ ಇದೆ, ಹೌದು ಈ ಟ್ರೇಡ್ ತಗೋಬಹುದಾ ಅಂತೇಳಿ. ಸೊ ಐ ಕೇಮ್ ಟು ದಿಸ್ ಪಿಕ್ಚರ್ ಯೋ. ಸೊ ಆವಾಗ ಇಲ್ಲಿ ಬಂದೆ, ಸೊ ಕಾಯ್ತಾ ಇದ್ದೆ, ಅದನ್ನು ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಏನು ಡಿಸ್ಕಷನ್ ಮಾಡ್ತಾ ಇದ್ದೆ, ಯಾಕೆ ಟ್ರೇಡ್ ತಗೊಂಡೆ? ಸ್ಲುಕ್ಯ ಮಾರ್ಕೆಟ್ ಇಲ್ಲಿಂದ 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 ಇಲ್ಲಿವರೆಗೂ ನೋಡ್ಕೊಳ್ತೀರಿ, ಸಖತ್ತಾಗಿ ಸೆಲ್ಲಿಂಗ್ ವಾಲ್ಯೂಮ್ ಇದೆ. ಬಟ್ ಪ್ರತಿ ಕ್ಯಾಂಡಲ್ ಕೆಳಗಡೆ ಪಿನ್ ಆಗ್ತಾ ಇದೆ, ಬಟ್ ಐ ಕ್ಯಾನ್ ಸಿ ಪಿನ್ಸ್. ಸೊ ಇಲ್ಲಿ ಏನು ಪ್ರಯತ್ನ ನಡೀತಾ ಇದೆ, ಸ್ಟಾಪ್. ದಿಸ್ ಇಸ್ ಅ ಸ್ಟಾಪಿಂಗ್ ವಾಲ್ಯೂಮ್ ನಂಬರ್ ಒನ್. ಓಕೆ, ಸೊ ನಿಜವಾಗ್ಲೂ ಬೇಕಾಗ ಕ್ಲಿಯರ್ ಕ್ಯಾಂಡಲ್ ಆಗಬೇಕಾಗಿತ್ತು ರೆಡ್ ಕ್ಯಾಂಡಲ್ ಕೆಳಗಡೆ, ಇಟ್ಸ್ ನಾಟ್ ಹ್ಯಾಪನ್. ಓಕೆ, ಮತ್ತು ಕಾದೆ, ಮತ್ತು ನೆಕ್ಸ್ಟ್ ಏನಾಯ್ತು ಸರ್, ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆದ, ಅದನ್ನೇ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೆ, ಸಡನ್ ಆಗಿ ಹಿಂಗೆ ಮಾಡ್ತಾನೆ ಅಂತೇಳಿ ಕ್ಲಾಸ್ ಗ್ರೂಪಲ್ಲಿ. ಬಟ್ ಇದಾದಮೇಲೆ ಮತ್ತೆ ಸೆಲ್ಲಿಂಗ್ ಬಂತು, ಅದನ್ನು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ದೆ. ಬಟ್ ಈ ಸಲ ಆಗಿರುವ ಸೆಲ್ಲಿಂಗ್ ಡೌನ್. ಅರ್ಲಿಯರ್ ವಾಸ್ ಮೊಮೆಂಟಮ್ ಕೂಡ ಸಖತ್ತಾಗಿತ್ತು, ಸೆಲ್ಲಿಂಗ್ ವಾಲ್ಯೂಮ್ ಕೂಡ ಕಂಪೇರ್ ಟು ಅರ್ಲಿಯರ್ ಸಖತ್ತಾಗಿತ್ತು. ಬಟ್ ಸೆಲ್ಲಿಂಗ್ ವಾಲ್ಯೂಮ್ ಈಗ ಅರ್ಲಿ ಕಂಪೇರ್ ಮಾಡೋದು ಕಡಿಮೆ ಆಗ್ತದೆ. ಸೊ ಸೆಲ್ಲರ್ಸ್ ಆರ್ ಗಿವಿಂಗ್ ಅವೇ, ಇದು ಡಿಮಾಂಡ್ ಏರಿಯಾ. ಅದ್ರ ಜೊತೆಗೆ ಅಬ್ಸರ್ವೇಷನ್ ಮಾಡ್ತಾ ಇದೆ ಅಂದರೆ ಓನ್ಲಿ ಇದರ ಮೇಲೆಗಡೆ ದ ಬೆಂಡಿಂಗ್ ಪಾಯಿಂಟ್ ಅನ್ನೋಲ್ಲ ಸೆಲ್ಸ್, ಇದರ ಮೇಲೆಗಡೆ ಹೋದರೆ ನಾನು ಕ್ಲಿಯರ್ ಕ್ಯಾಂಡಲ್ ಆದ್ರೆ ತಗೋತೀನಿ ಅಂತೇಳಿ. ಓಕೆ, ಅದನ್ನೇ ಪೋಸ್ಟ್ ಕೂಡ ಮಾಡಿದೆ ಕ್ರಿಪ್ಟೋ ಗ್ರೂಪಲ್ಲಿ. ಓಕೆ, ಇದಾದ್ಮೇಲೆ ಅಬ್ಸರ್ವೇಷನ್ ಮಾಡಿದೆ, ಓಕೆ ಮತ್ತೆ ಸೆಲ್ಲಿಂಗ್ ಬಂತು. ಓಕೆ, ಆಮೇಲೆ ಬಟ್ ವಾಲ್ಯೂಮ್ ಕೂಡ ಇನ್ನೂ ಕಡಿಮೆ ಆಗ್ತಾ ಇದೆ. ಸಿ
ಸೆಲ್ಲಿಂಗ್ ವಾಲ್ಯೂಮ್ ಕಂಟಿನ್ಯೂಸ್ಲಿ ಕಡಿಮೆನೇ ಆಗ್ತಾ ಬರ್ತಾ ಇದೆ, ಅಷ್ಟೇ ಕ್ಯಾಂಡಲ್ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಸೆಲ್ಲರ್ಸ್ ಆರ್ ಲೂಸಿಂಗ್ ಅಪ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಾಗಬೇಕು ಅಂದರೆ ಮಾರ್ಕೆಟ್ 11:30 ಆಸ್ಪಾಸಲ್ಲಿ ಒಂದು ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಕೂಡ ಬರ್ತಾ ಇತ್ತು. ಓಕೆ, ಅದನ್ನು ಲೈಕ್ ಫ್ಯಾಕ್ಟರ್ ಆಫ್ ಮೈಂಡ್ ತಲೆ ಒಳಗಿತ್ತು, ಬಟ್ ಡಿಮಾಂಡ್ ಏರಿಯಾದಲ್ಲಿ ನಾನು ಟ್ರೇಡ್ ತೊಗೋತೀನಿ ಅನ್ನೋದು ಕೂಡ ಒಂದು ಫ್ಯಾಕ್ಟರ್ ಇತ್ತು. ಸೊ ಐ ಡಿಡ್ ಟೇಕ್ ಹಿಯರ್. ಆಮೇಲೆ ಕಾಯ್ತಾ ಇದೆ ಮಾರ್ಕೆಟ್ ಏನೇನು ಮಾಡ್ಬೋದು ಅಂತೇಳಿ. ಸೊ ದಿಸ್ ಒನ್ ಕೌಂಟ್ ನಂಬರ್ 1, 1 2 3 4 5 ಸೆಲ್ಲಿಂಗ್ ಕ್ಯಾಂಡಲ್ ಇದೆ. ಆಮೇಲೆ ಎಷ್ಟಿದೆ? 1 2 3 ಸೆಲ್ಲಿಂಗ್ ಕ್ಯಾಂಡಲ್ ಇದೆ. ಈಗ ಎಷ್ಟಿದೆ? 2 ಸೆಲ್ಲಿಂಗ್ ಕ್ಯಾಂಡಲ್ ಇದೆ. ಸೊ ಅಟ್ಲೀಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ಗಳು ನೋಡ್ಕೊಳ್ಳಿ. 5 3 2 ಅಂದರೆ ಅರ್ಥ ಏನು? ಸೆಲ್ಲರ್ಸ್ಗಳ ಕಡಿಮೆ ಆ್ಯಂಡ್ ಕ್ಲಿಯರ್ ಕ್ಯಾಂಡಲ್ ಬೇಕಾಗಿತ್ತು ಈ ಬೆಂಡ್ ಮೇಲೆ. ಓಕೆ, ಸಿಕ್ತು. ಎಸ್ ಎಲ್ ಇಟ್ಕೊಂಡೆ ಸಿಂಪಲ್ ಆಗಿ. ಜಸ್ಟ್ ಈ ಗ್ರೀನ್ ಕ್ಯಾಂಡಲ್ ಸ್ಟಾಪ್ ಇರ್ತಾರಲ್ಲ ಇಲ್ಲಿ 404 ಹತ್ರ ಟಾರ್ಗೆಟ್ ಮಾಡಿದ್ದು 4035, ಆ್ಯಕ್ಚುಲಿ 4025 ಇತ್ತು, ಎಕ್ಸ್ಟೆಂಡ್ ಮಾಡ್ಕೊಂಡೆ ಟಾರ್ಗೆಟ್ ಆ್ಯಂಡ್ ಇಸ್ ವೆಂಟ್ ಫೆಂಟಾಸ್ಟಿಕಲಿ. ಲುಕ್, ಮಾರ್ಕೆಟ್ ಏನೇನು ಮಾಡಿದೆ ಈ ಪ್ರೊಸೆಸ್ಸಲ್ಲಿ ಕುತ್ಕೊಳ್ಳೋದು ಹೆಂಗಿದೆ ನೋಡ್ಕೊಟ್ರು. ಕ್ಲಿಯರ್ ಕ್ಯಾಂಡಲ್ ಆಯಿತು, ತೊಗೊಂಡೆ. ಲುಕ್, ಇಲ್ಲಿಯೂ ಕೂಡ ಸೆಲ್ಲಿಂಗ್ ಮೊಮೆಂಟಮ್ ಲೈಕ್ ಪ್ರೆಷರ್ ಇತ್ತು, ವಾಲ್ಯೂಮ್ ಸಖತ್ತಾಗಿತ್ತು, ಬಟ್ ಕ್ಯಾಂಡಲ್ ವಾಸ್ ನಾಟ್ ಎಟ್ ಆಲ್ ಬೈಯಸ್ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಸ್ಟಾಪಿಂಗ್ ವಾಲ್ಯೂಮ್ ಥರ ಕೆಲಸ ಮಾಡ್ತಾ ಇದೆ. ಸಡನ್ಲಿ ಗ್ರೀನ್ ಕ್ಯಾಂಡಲ್ ಮೇಲೆ ಕನ್ಫರ್ಮ್ ಆಯಿತು ಅಂದ್ಕೊಂಡೆ, ಬಟ್ ಸ್ಟಿಲ್ ನಾಟ್. ಈ ರೆಡ್ ಕ್ಯಾಂಡಲ್ ಬಂದಮೇಲೆ ಮತ್ತೆ ಪುಕ್ಕ. ಓಕೆ, ವೇಟ್ ಮಾಡಿದೆ. ಲುಕ್, ದಿಸ್ ಒನ್ ಇಸ್ ಬ್ಯೂಟಿಫುಲ್ ರೆಡ್ ಕ್ಯಾಂಡಲ್, ಬ್ಯೂಟಿಫುಲ್ ಲೈಕ್ ವಾಲ್ಯೂಮ್. ಸೊ ಮಾರ್ಕೆಟ್ ವಾಸ್ ಅ ಟಫ್. ಸೊ ಎಸ್ ಎಲ್ ಇಟ್ ಆಗತ್ತೆ ಕುತ್ಕೊಂಡ, ಬಟ್ ಡೂ ಸಿ ದಿಸ್ ಒನ್. ಆಮೇಲೆ ಕಾನ್ಸ್ಟೆಂಟ್ ಆಗಿ ಎಸ್ ಎಲ್ ಎಲ್ಲಿದೆ ಅದು ಕುತ್ಕೊಳ್ಬೇಕು, ಅದನ್ನು ಪೇಷನ್ಸ್ ಬೇಕಾಗುತ್ತೆ. ಸಡನ್ಲಿ ದಿಸ್ ಒನ್ ಹ್ಯಾಸ್ ಎನ್ಶ್ಯೂರ್ಡ್ ದಿಸ್ ಲೆವೆಲ್ ಇಸ್ ಪಕ್ಕಾ ಹೋಲ್ಡ್ ಮಾಡುತ್ತೆ ಅಂತ ಗೊತ್ತಾಯಿತು. ಓಕೆ, ಆಮೇಲೆ ಮಾರ್ಕೆಟ್ ಫುಲ್ ಕಾನ್ಸ್ಟೆಂಟ್ ಟೈಮ್ ಪಾಸ್ ಮಾಡ್ದ. ಓಕೆ, ಇನಿಷಿಯಲ್ ಟಾರ್ಗೆಟ್ 4025 ಯಾಕಿತ್ತಪ್ಪ ಅಂದರೆ ಇಲ್ಲಿ ನೋಡ್ಕೋತೀರಿ, ಇಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗಿದ್ದ ಜಾಗ. ಓಕೆ, ಸೊ ಸಡನ್ ಆಗಿ ಟಾರ್ಗೆಟ್ ಬಂದ, ಅಪ್ಡೇಟ್ ಮಾಡ್ಲಿಕ್ಕೆ ಶುರು ಮಾಡ್ದ, ಇದನ್ನು ಬಂದ. ಓಕೆ, 4035 ಹತ್ರ ಟ್ರೇಲ್ ಎಸ್ ಮೇಂಟೈನ್ ಮಾಡಿದೆ, ಟ್ರೇಲಿಂಗ್ ಎಸ್ ಎಲ್ ಹಿಟ್ ಆಯಿತು. ಜಸ್ಟ್ ಆಫ್ಟರ್ ದ್ಯಾಟ್ ರಿಮೂವಲ್ ಲುಕ್, ಮಾರ್ಕೆಟ್ ಜಸ್ಟ್ ರ್ಯಾಲಿಡ್ ಎನಿಥಿಂಗ್. ಬಟ್ ಇದು ನನ್ನ ಕಡೆ ಇತ್ತಾ? ಇಲ್ಲ. 11:30 ಆಸ್ಪಾಸಲ್ಲಿ ಫೆಡ್ ಇಂಟ್ರೆಸ್ಟ್ ಡಿಸಿಷನ್ ಬಗ್ಗೆ ಬಂತು. ಏನು ಬಂತು? ಇಂಟ್ರೆಸ್ಟ್ ರೇಟ್ನ ಚೇಂಜೇ ಮಾಡಿಲ್ಲ ಅಂತೇಳಿ 3.75 3.75ನೇ ಬಂತು. ಓಕೆ, ಈಗ ರಿಯಲ್ ಪಿಕ್ಚರ್ ಶುರುವಾಗತ್ತೆ ಏನೇನಾಯಿತು ಅಂತೇಳಿ. ಸೊ ಸಡನ್ ಆಗಿ ಮಾರ್ಕೆಟ್ ಬೌನ್ಸ್ ಆಯಿತು, ಹೋದ. ಓಕೆ, ಮಲ್ಕೊಂಡ್ವಿ. ಓಕೆ, ಅವತ್ತಿನ ನೈಟ್. ಓಕೆ, ನಥಿಂಗ್ ಟ್ರೇಡ್. ಮುಂಜಾನೆ ಆಯಿತು, ನೋಡ್ಲಿಕ್ಕೆ ಶುರು ಮಾಡಿದೆ. ಓಕೆ, ಮಾರ್ಕೆಟ್ ನನಗೀಗ ಏನೇನು ಕಾಣ್ತಾ ಇದೆ ದೇರ್ ಆಫ್ಟರ್ ದ್ಯಾಟ್ ಲುಕ್ ಇಲ್ಲಿಂದ. ಸೊ ಇಲ್ಲಿಂದ ಇಲ್ಲಿವರೆಗೂ ಬಯಸ್ಗಳು ಬಹಳ ಶಕ್ತಿಯುತವಾಗಿ ಸಖತ್ತಾಗಿರೋ ವಾಲ್ಯೂಮ್ನ ತಗೊಂಡು ಹೋಗಿದ್ದಾರೆ. ವೆರಿ ಗುಡ್. ಸೊ ಬಟ್ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಹೋಗಬೇಕಾದ್ರೆ ಲುಕ್ ಅಟ್ ಹಿಯರ್, ವಾಲ್ಯೂಮ್ ವಾಸ್ ಡೌನ್ ಆ್ಯಂಡ್ ಮೊಮೆಂಟಮ್ ಆಲ್ಸೋ ಡಬ್ಬಾ ಥರ ಹೋಗಿದ್ದಾರೆ. ಸ್ಲೋ ಕಂಟಿನ್ಯೂ ಕಂಪ್ಯಾರಿಟಿವ್ ಟು ಬೋತ್. ಓಕೆ, ಸ್ಲೋ ಹೋಯಿದ್ರು. ಆಮೇಲೆ ನನಗೆ ಬಂದಿರೋ ಮೈಂಡ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಈ ಟ್ರೆಂಡ್ ಲೈನ್ ರೀತಿ ಡ್ರಾ ಮಾಡ್ಕೊಂಡು ಕೂತ್ಕೊಂಡಿದೆ. ದೇರ್ ಇಸ್ ದ್ಯಾಟ್ ಮಾರ್ಕೆಟ್ ಅರೌಂಡ್ 6 ಗಂಟೆ ಸುಮಾರು ಅನ್ಕೋತೀನಿ ಮುಂಚೆ, ಲೈಕ್ ಸಾರಿ 8:20 ಐ ಲೆಫ್ಟ್ ದಿಸ್ ಟ್ರೇಡ್. ಮಿಸ್ ಆಯಿತು ಈ ಟ್ರೇಡು ಬಿಕಾಸ್ ಆಫ್ ಮೈ ಪರ್ಸನಲ್ ರೀಸನ್ಸ್. ಬಟ್ ಮಿಸ್ ಆಯಿತು. ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದ ಟಿಲ್ 4047 ಆ್ಯಂಡ್ ನೋಡ್ಕೋತೀರಿ ಈ ಲೆವೆಲ್ನ ಕೂಡ ಲೈಟ್ ಆಗಿ ಬ್ರೇಕ್ ಮಾಡ್ಕೊಂಡ ವಿತ್ ದಿಸ್ ರೆಡ್ ಕ್ಯಾಂಡಲ್. ಕನ್ಫರ್ಮ್ ದ್ಯಾಟ್ ಈಗ ಇದು ಡಿಮಾಂಡ್ ಝೋನ್, ಪ್ರತಿ ಸಲ ಡಿಮಾಂಡ್ ಝೋನ್ ಆಗಿತ್ತು. ಇದನ್ನು ಈಗ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡಿದೆ, ಸಪ್ಲೈ ಝೋನ್ ಆಗಿ ಕನ್ಫರ್ಮ್. ಓಕೆ, ಲೈವ್ ಟ್ರೇಡಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ ಇಲ್ಲಿ ಟ್ರೇಡ್ ತೊಗೊಂಡ್ಬಿಟ್ಟ. ಐ ವುಡ್ ನಾಟ್ ಟ್ರೇಡೆಡ್ ಹಿಯರ್. ನಾನು ಇಲ್ಲಿ ಟ್ರೇಡ್ ತೊಗೋಬಾರ್ದಿತ್ತು. 4033 ಹತ್ರ ಒಂದು ಸ್ಮಾಲ್ ಎಸ್ ಎಲ್ 4039 ಹತ್ರ ತಗೊಂಡು ಎಕ್ಸಿಟ್ ಕೂಡ ಮಾಡಿದೆ. ಬಟ್ ದೇರ್ ಆಫ್ಟರ್ ದ್ಯಾಟ್ ನನ್ನ ಮೈಂಡಲ್ಲಿ ಬಂದಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಕಾನ್ಸ್ಟೆಂಟ್ ಅಂದರೆ ಇದೊಂದು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಟ್ರೆ, ಯಾವುದೋ ಒಂದು ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡ್ಮೇಲೆ ಸೊ ಸೆಲ್ಲರ್ಸ್ ಬಂದರು ಅಂತ ಅರ್ಥ. ಆವಾಗ ಮಾರ್ಕೆಟ್ ಕಟ್ಟಿ ಹೋಗಲೇಬೇಕು. ಬಟ್ ಹೋಗ್ತಾ ಇಲ್ಲ, ಯಾಕೆ? ಹೋಲ್ಡ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಅಟ್ ಸೇಮ್ ಟೈಮ್ ಐ ಆಮ್ ವಾಚಿಂಗ್ ಹಿಯರ್ ಸೆಲ್ಲಿಂಗ್ ವಾಲ್ಯೂಮ್ ಈಸ್ ಗೋಯಿಂಗ್ ಡೌನ್ ಆ್ಯಂಡ್ ಬಾಯಿಂಗ್ ವಾಲ್ಯೂಮ್ ಈಸ್ ಪಿಕ್ಡ್ ಅಪ್. ಓಕೆ, ಮತ್ತೆ ರಿಕ್ಲೈಮ್ ಮಾಡ್ತಾನೆ, ಕ್ವೆಶನ್ ಮಾರ್ಕ್ ಮಾಡ್ಕೊಂಡು ಕೂತ್ಕೊಂಡೆ. ಎಸ್, ಲುಕ್ ಆಟ್ ದಿಸ್ ಅಗೇನ್. ಸ್ಟೋರಿ ಚೆನ್ನಾಗಿ ಓದಿದ್ರೆ ಗೊತ್ತಾಗತ್ತೆ. ಎಸ್, ಮಾರ್ಕೆಟ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್ ಟು ಹೋಲ್ಡ್ ದಿಸ್ ಲೆವೆಲ್. ಲುಕ್, ರಿಜೆಕ್ಷನ್ ಆಯಿತು ಒಂದು ಸಲ, ಎರಡೇ ಸಲ ರಿಜೆಕ್ಟ್ ಆಯಿತು. ಬಟ್ ಎರಡೂ ಸಲ ಮೊಮೆಂಟಮ್ ಅಬ್ಸರ್ವೇಷನ್ ಮಾಡ್ತೀರೇನು, ಇಲ್ಲಿ ಕೂಡ ನನಗೆ ಸ್ಟಾಪಿಂಗ್ ವಾಲ್ಯೂಮ್ ಕಾಣ್ತಾ ಇದೆ, ಸಖತ್ತಾಗಿ ವಾಲ್ಯೂಮ್ ಇದೆ, ಬಟ್ ಪ್ರೈಸ್ ಕೆಳಗಡೆ ಹೋಗ್ತಾ ಇಲ್ಲ. ಆಮೇಲೆ ಸೆಕೆಂಡ್ ಟೈಮ್ ಅಟೆಂಪ್ಟ್ ಕೂಡ ಏನಾಗ್ತಾ ಇದೆ, ಸಖತ್ತಾಗಿ ಪ್ರೆಷರ್ ಹಾಕಿದ್ರು, ಸೆಲ್ಲಿಂಗ್ ವಾಲ್ಯೂಮ್ ಡೌನ್ ಆ್ಯಂಡ್ ಇವನ್ ಪ್ರೈಸ್ ಕೂಡ ಡೌನ್ ಆಗ್ತಾ ಇದೆ. ಸಡನ್ ಆಗಿ ಮಾರ್ಕೆಟ್ ಏನು ಮಾಡ್ದೆ, ಈ ಎರಡರ ಮೇಲೆ ಕ್ಲೋಸ್ ಆಗಿ ಕೂತ್ಕೊಂಡ ಅರೌಂಡ್ 4047 ಹತ್ರ. ಈ ನನ್ನ ಮೈಂಡಲ್ಲಿ ಬಂದಿದ್ದು, ಹೌದು ಐ ಹ್ಯಾವ್ ಟು ಗೋ ಲಾಂಗ್, ಬಟ್ ಟಾರ್ಗೆಟ್ ಅಬೌಟ್ 1475 ಇತ್ತು, ಬೆಳಗಡೆ ಇತ್ತು. ಬಟ್
ಅಲ್ಟಿಮೇಟ್ 4072 ಹತ್ರ ತೆಗಿಬೇಕಾಯಿತು ಬಿಕಾಸ್ ಆಫ್ ದಿಸ್ ಸಪ್ಲೈ. ಸಿಂಪಲ್ ಆಗಿದ್ದು ಟ್ರೇಡ್. ಓಕೆ, 1.5 ಪಾಸ್ ಎಂಟ್ರಿ ಆ್ಯಂಡ್ ಅರೌಂಡ್ 2 ಗಂಟೆ ಒಳಗಡೆ ಟ್ರೇಡ್ ಎಕ್ಸಿಕ್ಯೂಟ್ ಕೂಡ ಆಯಿತು, ಪ್ರಾಫಿಟ್ ಕೂಡ ಆಯಿತು, ಎಕ್ಸಿಟ್ ಮಾಡಿದೆ. ಸೊ ದಿಸ್ ಇಸ್ ವಾಸ್ ಅ ಫ್ಯಾಂಟಾಸ್ಟಿಕ್ ಟ್ರೇಡ್ ಹಿಯರ್. ಈಸಿ ಕೂಡ ಆಗಿತ್ತು, ಸಖತ್ತಾಗಿ ಇಲ್ಲಿ ಎಂಟ್ರಿ ಎಕ್ಸಿಟ್ ಕೂಡ ಮಾಡಿದ್ವಿ. ಓಕೆ, ಇದಾದಮೇಲೆ ನಾನು ಯಾವುದೋ ರೀತಿ ಪೊಸಿಷನ್ ಮಾಡಿದೆ. ಬಟ್ ಈ ಪಾಯಿಂಟನ್ನು ನೋಡ್ಕೊಳ್ಳಿ, ಇಲ್ಲಿ ಕೂಡ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇತ್ತು, ಪಿ ಸಿ ಇ ಇನ್ಫ್ಲೇಷನ್ ಡೇಟಾ. ಲುಕ್, ಇನ್ಫ್ಲೇಷನ್ ಡೇಟಾ, ಪಿ ಸಿ ಇ ಇನ್ಫ್ಲೇಷನ್ ಆಫ್ ಯು ಎಸ್ ಆ್ಯಂಡ್ ಜಿ ಡಿ ಪಿ ಡೇಟಾ ಆಫ್ ಯು ಎಸ್. ಆವಾಗ ಮಾರ್ಕೆಟಲ್ಲಿ ಈ ಗದ್ದಲ ಒಲೆಟಾಲಿಟಿ ಇದೆ, ನೋಡ್ಕೊಳ್ಳಿ ಅಂತ ಕಳಿಸ್ದೆ. ಬಟ್ ಇಲ್ಲೊಂದು ಏನೋ ಮಾರ್ಕ್ ಮಾಡಿದ್ದೀನಿ, ಅದು ಇಂಪಾರ್ಟೆಂಟ್ ಇದೆ. ಲುಕ್, ಮಾರ್ಕೆಟ್ ಮೊದಲಿಗೆ ಇದೇ ಜಾಗದಿಂದ ರಿಜೆಕ್ಟ್ ಮಾಡ್ಕೊಂಡಿದೆ, ನನಗೂ ಕಾಣ್ತಾ ಇದೆ. ವೆರಸ್ ಮತ್ತೆ ನೋಡಿದ್ರೆ ಇಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆದ. ಬಟ್ ಇಲ್ಲೇನಾಯ್ತಪ್ಪ ಅಂದರೆ ಲಿಕ್ವಿಡಿಟಿ ಸ್ವಾಪ್ ಅಥವಾ ಇದಕ್ಕೆ ಅಪ್ತ್ರಸ್ಟ್ ಅಂತ ಮೊದಲು ಮಾತಾಡಿದ್ರೆ ಫಸ್ಟ್ ಟೈಮ್ ಶುರು ಮಾಡಿದಾಗ ಅದೇ ರೀತಿ ಅಪ್ತ್ರಸ್ಟ್ ಆಯಿತು. ಆವಾಗ ಮಾಡುವಂಥ ದಿಸ್ ಲೆವೆಲ್ ಈಸ್ ಅ ಟ್ರಾಪ್ ಝೋನ್ ನಾವು. ಓಕೆ, ಈಗ ಮಾರ್ಕೆಟ್ನಲ್ಲಿ ಬಯಸ್ನ ಇನ್ವೈಟ್ ಮಾಡ್ತಾ ಇದೆ ಮಾರ್ಕೆಟ್, ಬಟ್ ಮೇಲೆಗಡೆ ಹೋಗೋದಿಲ್ಲ. ಸೊ ಆವಾಗ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಂಡೆ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂತೇಳಿ. ಸೊ ಅದಾದಮೇಲೆ ಮಾರ್ಕೆಟ್ನಲ್ಲಿ ನಿಮ್ಗೊಂದು ಪೋಸ್ಟ್ ಮಾಡಿದೆ ಕ್ರಿಪ್ಟೋ ಗ್ರೂಪಲ್ಲಿ, ಹೌದು ಓಕೆ ಬಿ ರೆಡಿ ಅಂತೇಳಿ. ನಾನು ತಲೆ ಒಳಗಿದ್ದೇನಪ್ಪ ಅಂದರೆ ಎಸ್ ಅಫ್ಕೋರ್ಸ್ ಇಲ್ಲಿ ಹೈಯರ್ ಲೋ ಅಂದರೆ ಟ್ರೇಡ್ ತೊಗೋಬೇಕು ಅಂತೇಳಿ. ಸೊ ಇನ್ನು ಬ್ರೇಕ್ಔಟ್ ಕಂಡೀಷನ್ಸ್ ಪಾಯಿಂಟ್ ಆಫ್ ವ್ಯೂ, ಯೂಶ್ವಲಿ ಮಾರ್ಕೆಟ್ ಕೆಲವೊಮ್ಮೆ ಈ ರೀತಿ ಅಪ್ತ್ರಸ್ಟ್ ಮಾಡಿದಾಗ ಅಥವಾ ಮೇಜರ್ ರೆಸಿಸ್ಟೆನ್ಸ್ ಝೋನ್ ಇದ್ದಾಗ ಯೂಶ್ವಲಿ ಹೋಗ್ತದೆ, ಬಟ್ ಫಾಲೋ ಥ್ರೂ ಯಾವುದೇ ರೀತಿ ಕೊಡಲ್ಲ. ಜಸ್ಟ್ ಎ ಇನ್ವಿಟೇಷನ್ ಫಾರ್ ದ ಬಯಸ್ ಟು ಡೂ ಎಂಟರ್ ಹಿಯರ್. ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿದೆ, ಹೌದು ಇಲ್ಲಿ ವಾಲ್ಯೂಮ್ಸ್ ಕೂಡ ಡ್ರಾಪ್ ಆಗ್ಲಿಕ್ಕೆ ಹತ್ತಿದ್ವು. ಓಕೆ, ಸಡನ್ನಾಗಿ ಇದೊಂದು ಮೊಮೆಂಟ್ ಕೊಡಿದೆ, ಜಸ್ಟ್ ಲೈಕ್ ಹನಿ ಟ್ರಾಪ್ ಮಾಡುತ್ತೆ ಅನ್ಕೊಂತ ಕೂತ್ಕೊಂಡೆ. ಜಸ್ಟ್ ಇಲ್ಲೊಂದು ರೆಡ್ ಕ್ಯಾಂಡಲ್ ಆಗಿತ್ತು, ನಿಮಗೆ ಪೋಸ್ಟ್ ಮಾಡಿದೆ, ಎಸ್ ದಿಸ್ ಇಸ್ ಮೈ ಎಂಟ್ರಿ ಆ್ಯಂಡ್ ಟಾರ್ಗೆಟ್ ಇಸ್ ಅಬೌಟ್ 4086 ಅಂತೇಳಿ. ದಿಸ್ ಈಸ್ ಹೌ ಐ ಹವ್ ಡನ್ ಮೈ ವರ್ಕ್ ಹಿಯರ್. ಆಮೇಲೆ ಮಾರ್ಕೆಟ್ ನೋಡ್ಕೊಳ್ತೀರಿ ಬಂದ ಟ್ರೇಲ್ ಎಸ್ ಎಲ್ ಮೇಂಟೈನ್ ಮಾಡ್ಕೊಂಡಿದೆ. ಇಲ್ಲಿ ಬಂದಾಗ ಟ್ರೇಲ್ ಎಸ್ ಎಲ್ ಹಿಟ್ ಆಯಿತು. ಬಟ್ ವೆರ್ ಆಫ್ಟರ್ ದಟ್ ಮತ್ತೊಂದು ಅಟೆಂಪ್ಟ್ ಅದೇ ಜಾಗಕ್ಕೆ ಅಬ್ಸರ್ವೇಷನ್ ಮಾಡ್ತೀರಿ. ಸೊ ಮೊದಲನೇ ಅಟೆಂಪ್ಟ್ ವೆರಿ ಸ್ಟ್ರಾಂಗ್, ಸ್ಮಾಲ್, ಸೆಕೆಂಡ್ ಫ್ಲಾಟ್, ಮತ್ತೆ ಅಟೆಂಪ್ಟ್ ಇನ್ನೂ ಫ್ಲಾಟ್ ಆಯಿತು. ಬಟ್ ಅಗೇನ್ ದಿಸ್ ಟೈಮ್ ಟ್ರಾಪ್. ಲುಕ್, ಪ್ರತಿ ಸಲ ಮಾರ್ಕೆಟ್ ಅಟೆಂಪ್ಟ್ ಒಂದು ಟ್ರಾಪ್ ಮಾಡ್ದ. ಆ್ಯಂಡ್ ಈಗ ಇನ್ನೂ ಕೂಡ ಬಯಸ್ನ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ದೇ ಸ್ಟಾರ್ಟೆಡ್ ಫೇಲಿಂಗ್ ಕ್ಲಿಯರ್ಲಿ. ಆಮೇಲೆ ಇದನ್ನ ಬ್ರೇಕ್ ಮಾಡ್ಕೊಂಡ ಮಾರ್ನಿಂಗ್ ಸೆಷನ್ ನೋಡ್ತಾ ಇದ್ದೆ ಕುತ್ಕೊಂಡು. ಆ್ಯಂಡ್ ದೇ ಆರ್ ಕೇಮ್ ಆ್ಯಂಡ್ ಬ್ರೇಕ್ ಡೌನ್ ದಿಸ್ ಲೆವೆಲ್. ಸೊ ಯಾವ ಲೆವೆಲ್ ಅಂದ್ರೆ 4086 ಲೆವೆಲ್. ನಾನು ಇದನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದು ವೆರಿ ಬ್ಯಾಕ್ವರ್ಡ್ ಹಿಯರ್. ಹಿಂದೆ ಯಾವಾಗೂ ಡ್ರಾ ಮಾಡಿ ಇಟ್ಕೊಂಡಿದ್ದು ಇಂಪಾರ್ಟೆಂಟಾಗಿ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಈಗ ಈ ಲೆವೆಲ್ನ ಬ್ರೇಕ್ ಮಾಡ್ಕೊಂಡ ಮೇಜರ್ ಸಪೋರ್ಟ್ ಇದೆ ಅಂದ್ಕೊಳ್ಳಿ. ಓಕೆ, ಏನಿವೆ ಅಂದ್ಕೊಳ್ಳಿ. ಈಗ ಅರ್ಲಿಯರ್ ಲೆವೆಲ್ ಇದೊಂದು ಲೆವೆಲ್ ಇತ್ತು. ಸೊ ಇದನ್ನು ಕೂಡ ಹೇಳ್ಕೊಳ್ತೀನಿ. ಲುಕ್ ಅಟ್ ದಿಸ್ ಒನ್. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಶೋ ಯು ಹಿಯರ್. ಸೊ ಇದನ್ನು ಎಳ್ಕೊಂಡು ಈ ಕಡೆ ಬಂದ. ಸೊ ಮಾರ್ಕೆಟಲ್ಲಿ ನನ್ನ ಮೊದಲೇ ಇನ್ನೊಂದು ಪ್ರಯತ್ನ ಆಗಿತ್ತಲ್ಲಪ್ಪ ಅಂದರೆ ಇಲ್ಲೇ ದಿಸ್ ವಾಸ್ ಅ ರೆಡ್ ಕ್ಯಾಂಡಲ್ ಹಿಯರ್. ಐ ಟುಕ್ ಅ ಟ್ರೇಡ್. ನನ್ನ ತಲೆ ಒಳಗೆ ಬಂದಿದ್ದು ಎಸ್ ಎಲ್ ಎಲಿಟ್ ಬಿಡೋಣ, ಚಿಕ್ಕದಿರುತ್ತೆ, ಟಾರ್ಗೆಟ್ ಒಂದು 4045 ಲೈಕ್ಸ್ ಇದು ಕೆಳಗಡೆ ಬರುತ್ತೆ, ಅದನ್ನು ಟ್ರೇಡ್ ಎಂಜಾಯ್ ಮಾಡೋಣ ಅಂತೇಳಿ. ಬಟ್ ಈ ಎಸ್ ಎಲ್ ಹಿಟ್ ಮಾಡ್ದೆ ಅರೌಂಡ್ 11:50 ಆಸ್ಪಾಸ್. ಓಕೆ, ಶುಕ್ರವಾರ ದಿನಾನೇ. ಸೊ ಬಟ್ ಮೈಂಡ್ ಒಳಗೆ ಬಂದಿದ್ದೇನಪ್ಪ ಟ್ರೇಡ್ ತಗೋಬೇಕು ಕ್ಲಿಯರ್ ಆಗಿ ಅಂದರೆ ದಟ್ ಇಸ್ ವಾಸ್ ರೆಡ್ ಕ್ಯಾಂಡಲ್. ಸೊ ನಿಮಗೂ ಕಾಣ್ಬೋದು ಅನ್ಕೋತೀನಿ. ಐ ಕ್ಯಾನ್ ಶೋ ಯು ವೆರಿ ಕ್ಲಿಯರ್ಲಿ ದ ಮಾರ್ಕೆಟ್ ಬ್ರೇಕ್ ಡೌನ್ ಪಾಯಿಂಟ್ ಹಿಯರ್. ಓಕೆ, ದಿಸ್ ವಾಸ್ ಈಸಿ. ಲುಕ್, ಬ್ರೇಕ್ ಡೌನ್ ಆ್ಯಂಡ್ ದಿಸ್ ವಾಸ್ ಅ ಕ್ಲಿಯರ್ ರೆಡ್ ಕ್ಯಾಂಡಲ್. ಇಲ್ಲಿ ಟ್ರೇಡ್ ತಗೋಬೇಕಾಗಿತ್ತು 1:30 ಆಸ್ಪಾಸ್, ಮಿಸ್ ಮಾಡಿಕೊಂಡೆ, ಕಂಪ್ಲೀಟ್ ಮಿಸ್ ಮಾಡಿಕೊಂಡೆ. ಆ್ಯಂಡ್ ಆ ಮಿಸ್ ಎಲ್ಲಿಗೂ ಹೋಯ್ತು ಅಂತ ನೋಡ್ಕೊಳ್ಳಿ. 4072 ಇತ್ತು. ಆ್ಯಂಡ್ ಡೂ ಚೆಕ್ ದ್ಯಾಟ್ ನೆಕ್ಸ್ಟ್ ಲೆವೆಲ್ ಡಿಮಾಂಡ್ ಇಲ್ಲಿದೆ ಕಣ್ಣಿಗೆ ಕಾಣ್ತಾ ಇದೆ. ನಾನು ನಿನ್ನೆ ಮಾರ್ಕ್ ಮಾಡಿರೋ ಪಾಯಿಂಟ್ ಹೋಗಿ ನೋಡ್ಕೊಳ್ಳಿ. ಅದಕ್ಕಿಂತ ಕೆಳಗಡೆ ಮಾರ್ಕೆಟ್ ಕೇಮ್ ಹಿಯರ್. ಸೊ ಇಲ್ಲಿ ಟ್ರೇಡ್ ತೊಗೊಂಡು ಅಟ್ಲೀಸ್ಟ್ ನಾನು ಹೌದಪ್ಪ 4052 ಹತ್ರ ಹೋಲ್ಡ್ ಮಾಡಬಹುದಿತ್ತು. ಓಕೆ, ಸೊ ವೇಟ್ ಮಾಡಿದೆ, ಎಲ್ಲ ಕತೆ ಮುಗೀತು. ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಬಂದು ಹೋದ, ಫೈನ್. ಸೊ ಇವಾಗ ಈ ಲೆವೆಲ್ ಏನೋ ಮಾರ್ಕ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಟ್ರು. ಸೊ ಇದು ಲಂಡನ್ ಸೆಷನ್ ಲೋ ಆಗಿತ್ತು. ನಾನು ತಲೆ ಒಳಗೆ ರನ್ ಆಗ್ತಾ ಇತ್ತು, ಹೌದು ಇಲ್ಲಿ ಏನೋ ಟ್ರೇಡ್ ತಗೋಬೋದು ಅಂತೇಳಿ. ಇನ್ನೊಂದು ಆ್ಯಂಗಲಿಂದ ತೋರಿಸ್ತೀನಿ ನಿಮಗೆ. ಲುಕ್ ಆಟ್ ಹಿಯರ್ ವೇರ್ ದ ಮಾರ್ಕೆಟ್ ಗಿವನ್ ಅ ಬ್ರೇಕ್ಔಟ್ ಹಿಯರ್ ಅಥವಾ ಮೊಮೆಂಟಮ್ ಆಗಿತ್ತಲ್ಲ ಅದೇ ಜಾಗ ಇದು. ಇಫ್ ಐ ಶೋ ಪ್ರಾಪರ್ಲಿ, ಓಕೆ, ಇಲ್ಲಿಂದ ಬಾಯ್ಸ್ ಮೊಮೆಂಟಮ್ ಅದು ಅದೇ ಜಾಗ. ಸುಮ್ಮನೆ ಈ ಕಡೆ ಎಳ್ಕೊಳ್ತೀನಿ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್ ವೈ ದಿಸ್ ಟ್ರೇಡ್ ವಾಸ್ ಅ ಗುಡ್ ಇಫ್ ಐ ಕುಡ್ ಹ್ಯಾವ್ ಟ್ರೇಡ್. ಇದನ್ನು ಟ್ರೇಡ್ ತೊಗೊಳ್ಳಿಲ್ಲ. ಓಕೆ, ನಿಮಗೂ ಕೂಡ ಅಪ್ಡೇಟ್ ಮಾಡಲಿಲ್ಲ. ಲುಕ್ ಹಿಯರ್, ಇದು ಡಿಮಾಂಡ್ ಝೋನ್ ಆಗಿತ್ತು. ಆ್ಯಂಡ್ ನಾನಿಲ್ಲಿ ಅಬ್ಸರ್ವೇಷನ್ ಏನು ಮಾಡ್ತಾ ಇದ್ದೆ ಅಂದರೆ ಮೊಮೆಂಟಮ್ ಜೊತೆಗೆ ಮಾರ್ಕೆಟಲ್ಲಿ ಸ್ಪೀಡಾಗಿ ಏನೋ ಕೆಳಗಡೆ ಸ್ಪೀಡಾಗಿ ಬಂದ. ಓಕೆ, ಸ್ಪೀಡಾಗಿ ಬಂದಮೇಲೆ ಒಂದು ಮೊಮೆಂಟಮ್ ಆಗಿ ಕೆಳಗಡೆ ಹೋಗ್ಬೇಕಾಯ್ತಲ್ಲ, ಮಾರ್ಕೆಟ್ ಇಷ್ಟೊಂದು ವಾಲ್ಯೂಮ್ ಬಂದಿತ್ತಲ್ಲ. ಬಟ್ ಕ್ಯಾಂಡಲ್ ಡಿಸಲ್ಟ್ರೇಷನ್ ಸ್ಟಾಪಿಂಗ್ ಕ್ಯಾಂಡಲ್ ಅಂತ ಗೊತ್ತಾಯಿತು. ವೆರಿ ನೈಸ್.
ಆಮೇಲೆ ಮಾರ್ಕೆಟ್ ಇಲ್ಲಿ ಒಂದು ಬೌನ್ಸ್ ಮಾಡ್ದ, ಇಲ್ಲೊಂದು ರೆಡ್ ಕ್ಯಾಂಡಲ್ ಮಾಡಿ ಇಲ್ಲಿ ಟ್ರ್ಯಾಪ್ ಯಾವಾಗ ಮಾಡಿದ್ನೋ ಸ್ಪ್ರಿಂಗ್, ಆವಾಗ ನನ್ನ ಮೈಂಡಲ್ಲಿ ಅಲರ್ಟ್ ಆಯಿತು, ಸರ್ ಟೇಕ್ ದಿಸ್ ಟ್ರೇಡ್. ಬಟ್ ಡಿಡ್ಡು ತಗೊಳ್ಳಿಲ್ಲ. ಸೊ ಐ ಸೀರಿಯಸ್ಲಿ ಹ್ಯಾವ್ ಟು ಕನ್ವಿನ್ ಮೈ ಸೆಲ್ಫ್ ಐ ಡಿಂಟ್ ಟು. ಓಕೆ, ಮಾರ್ಕೆಟ್ ಇಲ್ಲಿಂದ ಗ್ರೀನ್ ಕ್ಯಾಂಡಲ್ ಆಯಿತು, ಕಂಟಿನ್ಯೂ ಹೋಗ್ತಾ ಇದೆ, ನೋಡ್ತಾ ಇದ್ದೆ, ಶಾರ್ಟ್ ಕವರಿಂಗ್ ರ್ಯಾಲಿ ಆಗಿತ್ತಿದ್ದು, ಶಾರ್ಟ್ ಕವರಿಂಗ್ ರ್ಯಾಲಿ. ಮತ್ತೊಂದು ಏನು ನೋಡಿದ್ದಪ್ಪ ಅಂದರೆ ಮಾರ್ಕೆಟ್ ಅಗೇನ್ ಕೇಮ್ ಟು ದಿಸ್ ಲೆವೆಲ್ ಹಿಯರ್, ಇಲ್ಲೆಂದು ಅಪ್ತ್ರಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದ ಯು ಟಿ, ಪ್ರತಿ ಸಲ ಸಕ್ಸಸ್ ಆಗ್ತಿಲ್ಲ ಅದು. ಬಟ್ ಆಲ್ರೆಡಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಮೊಮೆಂಟಮ್ ಆಗೋಗಿದ್ದ ಶುಕ್ರವಾರ. ಸಿಂಪಲ್ ಆಗಿ ಏನಾಯಿತು, ಮಾರ್ಕೆಟ್ ಕೇಮ್ ಹಿಯರ್, ನನ್ನ ಲೆವೆಲ್ವರೆಗೂ ಬರ್ತಾ ಇದೆ 4037 ಆ್ಯಂಡ್ ಎಸ್ ಎಲ್ ಹಿಟ್ ಮಾಡ್ದ ಲೈಕ್ ಅರೌಂಡ್ 11 ಗಂಟೆ ಆಸ್ಪಾಸ್ ಆ್ಯಂಡ್ ಡಿಡ್ ಟೇಕ್ ಕೇರ್ ಆ್ಯಂಡ್ ಗೆಟ್ ಔಟ್. ಓಕೆ, ಸಮರಿ ಬರೋಣ. ಎಷ್ಟು ಟ್ರೇಡ್ ಮಾಡ್ದೆ, ಎಷ್ಟು ಟ್ರೇಡ್ ಮಾಡ್ದೆ, ಎಷ್ಟು ಲಾಸ್ ಆಯಿತು ಅಥವಾ ಏನೇನಾಯಿತು, ಲುಕ್ ಯಾವ. ಸೊ ಪ್ರತಿ ಸಲ ಟ್ರೇಡ್ ತೊಗೊಂಡಾಗ ಶುಕ್ರವಾರದಿಂದ 1 2 3 4 ಆ್ಯಂಡ್ 5, ಓಕೆ 5 ಟ್ರೇಡು, ಆ್ಯಂಡ್ ದಿಸ್ ಒನ್ ಇಸ್ ಅ 6th ಒನ್ ವಿತ್ ಅ ಸಿಂಪಲ್ 5 ಪ್ರಾಫಿಟ್ಸ್. 6th ಒನ್ ಇಸ್ ಟಿ ಎಸ್ ಎಲ್, ಟ್ರೇಲಿಂಗ್ ಅಥವಾ ಲಾಸ್ ಅಂತೂ ಆಗಿಲ್ಲ. ಓಕೆ, ಆಮೇಲೆ ಇದೊಂದು ಟ್ರೇಡು, ಒಂದು ಲಾಸ್ ಆಗಿದೆ. ಓಕೆ, ಒಂದು ಲಾಸ್, ಸ್ಟಾಪ್ ಲಾಸ್ ಚಿಕ್ಕದಾಗಿದೆ. ಓಕೆ, ಒಂದು ಸ್ಟಾಪ್ ಲಾಸ್ ಹಿಟ್, 5 ಪ್ರಾಫಿಟ್ಸ್ ಆ್ಯಂಡ್ ಓನ್ಲಿ 1 ಟ್ರೇಲಿಂಗ್ ಎಸ್ ಎಲ್ ಹಿಟ್. ಒಂದಿಷ್ಟು ಮಿಸ್ಗಳು ಕೂಡ ಹೇಳಿದೆ, ಎಲ್ಲೆಲ್ಲಿ ಮಿಸ್ಸು, ಎಲ್ಲಿ ಮಿಸ್ ಆಯಿತು ಬಿಕಾಸ್ ಆಫ್ ಮೈ ಪರ್ಸನಲ್ ರೀಸನ್ಸ್ ಆ್ಯಂಡ್ ಸಮ್ ಥಿಂಗ್ಸ್ ಆರ್ ಲೈಕ್ ಹಿಯರ್. ಓವರಾಲ್ ಪಿಕ್ಚರ್ ಏನು ಕಲ್ತ್ರಿ? ಓಕೆ, ಎಸ್, ದ ಕಾನ್ಸಂಟ್ರೇಷನ್ ಆ್ಯಂಡ್ ಪ್ರಾಪರ್ ಎಂಟ್ರಿ ಆಫ್ ದ ಮಾರ್ಕೆಟ್ ವಿಲ್ ಗಿವ್ ಬೆಟರ್ ಪ್ರಾಫಿಟ್. ಬಟ್ ಇಲ್ಲಿ ನನ್ನ ಸಮರಿ, ನನ್ನ ಟ್ರೇಡ್ ಡೈರಿ ಮೇಂಟೈನ್ ಮಾಡುವ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ವಿತ್ ಯು ಆಲ್. ಸೊ ನನ್ನ ತಪ್ಪುಗಳು, ನನ್ನ ಸರಿಗಳು, ನನ್ನ ಕಲಿಕೆಗಳು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಎನಿವೇ, ಈ ಕಲಿಕೆಯಿಂದ ಏನಾದರೂ ನಾನು ಚೆನ್ನಾಗಿ ಕಲ್ತಿದ್ದೀನಿ ಅಥವಾ ಇನ್ನೂ ಕಲಿಬಹುದು ಓಕೆ ಅಂತ ಅನಿಸಿದ್ರೆ, ಸೊ ಡೂ ಚೆಕ್. ಓಕೆ, ಕಮೆಂಟ್ ಹಾಕಿ ನೋಡೋಣ ಲೈವ್ ಟ್ರೇಡಿಂಗ್ ಅಂತ ಎಷ್ಟು ಜನ ಹಾಕ್ತೀರಿ ಅಂತ. ಅನ್ನೋದು ಬೇಸಿಸ್ ಮೇಲೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಯು ಓನ್ಲಿ ಪರ್ಸನಲ್ ಪೀಪಲ್ಸ್ ಟು ಗೋ ಫಾರ್ ಅ ಲೈವ್ ಟ್ರೇಡಿಂಗ್. ಆ್ಯಂಡ್ ನಾನು ಪೊಸಿಷನ್ಸ್ ತೋರಿಸ್ತೀನಿ ಓಪನ್ ಆಗಿ, ಎಷ್ಟು ಕ್ವಾಂಟಿಟಿ ತೊಗೋತೀನಿ, ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ, ಲೈವಲ್ಲಿ ಅಬ್ಸರ್ವ್ ಮಾಡೋ ಹತ್ರ. ಸೊ ಇಟ್ಸ್ ಹ್ಯಾಪಿ ಟು ಶೇರ್ ವಿತ್ ಯು ಆಲ್ ಡೇಟಾ. ಥ್ಯಾಂಕ್ ಯು ವೆರಿ ಮಚ್. ನಾವು ಹಿಯರ್.